ಜಾರಿ ಮಾಡಲಾಗಿದೆ. ನಿಷೇಧಾಜ್ಞೆಯನ್ನು ಕೂಡ ಲೆಕ್ಕಿಸದೆ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಂತವಾಗಿ ಸಾಗ್ತಾ ಇತ್ತು ವಿಸರ್ಜನಾ ಮೆರವಣಿಗೆ. ಆಗ ಏಕಾಏಕಿಯಾಗಿ ಕಲ್ಲುಗಳು ತೂರಿ ಬಂದು ಮೂರ್ತಿ ಭಗ್ನ ಆಯಿತು. ಆ ನಂತರ ಇಡೀ ಮೆರವಣಿಗೆ ಚದುರಿ ಹೋಯಿತು. ಇದೆಲ್ಲವೂ ಕೂಡ ರಾತ್ರಿ ನಡೆದಿರುವಂತಹ ಡೆವಲಪ್ಮೆಂಟ್ಸ್. ಆದ್ರೆ ಈಗ ಸದ್ಯಕ್ಕೆ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಆದರೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಿಂದೂ ಸಂಘಟನೆ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ಜಾರಿ ಮಾಡಲಾಗಿದೆ. ನಿಷೇಧಾಜ್ಞೆಯನ್ನು ಕೂಡ ಲೆಕ್ಕಿಸದೆ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಂತವಾಗಿ ಸಾಗ್ತಾ ಇತ್ತು ವಿಸರ್ಜನಾ ಮೆರವಣಿಗೆ. ಆಗ ಏಕಾಏಕಿಯಾಗಿ ಕಲ್ಲುಗಳು ತೂರಿ ಬಂದು ಮೂರ್ತಿ ಭಗ್ನ ಆಯಿತು. ಆ ನಂತರ ಇಡೀ ಮೆರವಣಿಗೆ ಚದುರಿ ಹೋಯಿತು. ಇದೆಲ್ಲವೂ ಕೂಡ ರಾತ್ರಿ ನಡೆದಿರುವಂತಹ ಡೆವಲಪ್ಮೆಂಟ್ಸ್. ಆದ್ರೆ ಈಗ ಸದ್ಯಕ್ಕೆ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಆದರೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಿಂದೂ ಸಂಘಟನೆ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ಜಾರಿ ಮಾಡಲಾಗಿದೆ. ನಿಷೇಧಾಜ್ಞೆಯನ್ನು ಕೂಡ ಲೆಕ್ಕಿಸದೆ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಂತವಾಗಿ ಸಾಗ್ತಾ ಇತ್ತು ವಿಸರ್ಜನಾ ಮೆರವಣಿಗೆ. ಆಗ ಏಕಾಏಕಿಯಾಗಿ ಕಲ್ಲುಗಳು ತೂರಿ ಬಂದು ಮೂರ್ತಿ ಭಗ್ನ ಆಯಿತು. ಆ ನಂತರ ಇಡೀ ಮೆರವಣಿಗೆ ಚದುರಿ ಹೋಯಿತು. ಇದೆಲ್ಲವೂ ಕೂಡ ರಾತ್ರಿ ನಡೆದಿರುವಂತಹ ಡೆವಲಪ್ಮೆಂಟ್ಸ್. ಆದ್ರೆ ಈಗ ಸದ್ಯಕ್ಕೆ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಆದರೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಿಂದೂ ಸಂಘಟನೆ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ಜಾರಿ ಮಾಡಲಾಗಿದೆ. ನಿಷೇಧಾಜ್ಞೆಯನ್ನು ಕೂಡ ಲೆಕ್ಕಿಸದೆ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.
ಶಾಂತವಾಗಿ ಸಾಗ್ತಾ ಇತ್ತು ವಿಸರ್ಜನಾ ಮೆರವಣಿಗೆ. ಆಗ ಏಕಾಏಕಿಯಾಗಿ ಕಲ್ಲುಗಳು ತೂರಿ ಬಂದು ಮೂರ್ತಿ ಭಗ್ನ ಆಯಿತು. ಆ ನಂತರ ಇಡೀ ಮೆರವಣಿಗೆ ಚದುರಿ ಹೋಯಿತು. ಇದೆಲ್ಲವೂ ಕೂಡ ರಾತ್ರಿ ನಡೆದಿರುವಂತಹ ಡೆವಲಪ್ಮೆಂಟ್ಸ್ ಆದ್ರೆ ಈಗ ಸದ್ಯಕ್ಕೆ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಆದ್ರೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಿಂದೂ ಸಂಘಟನೆ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ಜಾರಿ ಮಾಡಲಾಗಿದೆ ನಿಷೇಧಾಜ್ಞೆಯನ್ನು ಕೂಡ ಲೆಕ್ಕಿಸದೆ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಂತವಾಗಿ ಸಾಗ್ತಾ ಇತ್ತು ವಿಸರ್ಜನಾ ಮೆರವಣಿಗೆ. ಆಗ ಏಕಾಏಕಿಯಾಗಿ ಕಲ್ಲುಗಳು ತೂರಿ ಬಂದು ಮೂರ್ತಿ ಭಗ್ನ ಆಯಿತು. ಆ ನಂತರ ಇಡೀ ಮೆರವಣಿಗೆ ಚದುರಿ ಹೋಯಿತು. ಇದೆಲ್ಲವೂ ಕೂಡ ರಾತ್ರಿ ನಡೆದಿರುವಂತಹ ಡೆವಲಪ್ಮೆಂಟ್ಸ್ ಆದ್ರೆ ಈಗ ಸದ್ಯಕ್ಕೆ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಆದ್ರೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಿಂದೂ ಸಂಘಟನೆ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ.